ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ಸಂವತ್ಸರದ ಆರಂಭ. ಎಲ್ಲರಿಗೂ ಕೂಡ ಶುಭವಾಗಲಿ. ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿ. ಶ್ರೀರಾಮನ ಆರಾಧನೆ ಮಾಡುವಂಥದ್ದು ಹಲವಾರು ವಿಚಾರಗಳಿಗೆ ಶುಭ ಫಲಗಳನ್ನು ಕೊಡುತ್ತೆ. ಸೂರ್ಯವಂಶಸ್ಥನಾದಂತಹ ಶ್ರೀರಾಮಚಂದ್ರ, ಶನಿ ದೋಷಗಳಿಗೆ ಆಂಜನೇಯನೂ ಕೂಡ ಪೂಜನೀಯವಾದಂತಹ ಶ್ರೀರಾಮ. ಅಂದರೆ ರಾಮನ ಆರಾಧನೆ ಮಾಡೋದ್ರಿಂದ ಆಂಜನೇಯನೂ ಕೂಡ ತೃಪ್ತನಾಗ್ತಾನೆ ಅಂತಲೂ ಹೇಳ್ಬೋದು. ಹಾಗಾಗಿ ರವಿ ಮತ್ತು ಶನಿಯಲ್ಲಿರುವಂತಹ ಶತ್ರುತ್ವದ ಒಂದು ಪರಿಹಾರಕ್ಕೆ ಶ್ರೀರಾಮನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ರಾಮನವರಾತ್ರಿಯ ಆಚರಣೆಯನ್ನು ಎಲ್ಲರೂ ಕೂಡ ಮಾಡಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 14ನೇ ತಾರೀಕು ಸೂರ್ಯ ಕುಂಭರಾಶಿಯಿಂದ ಮೀನ ರಾಶಿಗೆ ಬರ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಈ ಬದಲಾಗುವಂತಹ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು, ವಿಶೇಷವಾಗಿ ರಾಶಿ ಅನ್ನೋದಕ್ಕಿಂತ ಲಗ್ನ ಅಂತ ಹೇಳ್ಬೋದು, ಕರ್ಕಾಟಕ ಲಗ್ನದವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಏಕೆಂದರೆ 8ನೇ ಮನೆ ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ 3 ಗ್ರಹಗಳು ಸೇರ್ತಾರೆ. ಕುಜ ಮತ್ತು ರಾಹುವಿನ ಯುತಿ ಕೂಡ ಅದೇ ರಾಶಿಯಲ್ಲಾಗಿರುತ್ತೆ. ಬುಧನೂ ಕೂಡ ಅದೇ ರಾಶಿಯಲ್ಲಿರ್ತಾನೆ. ಸೊ ಆಲ್ಮೋಸ್ಟ್ ಮಾರ್ಚ್ 10ನೇ ತಾರೀಕಿನಿಂದ 20ನೇ ತಾರೀಕಿನ ತನಕ ಕುಜ ಮತ್ತು ರಾಹು ಕೇವಲ 4-5 ಡಿಗ್ರಿ ವ್ಯತ್ಯಾಸದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸರ್ಪದೋಷಗಳ ತೀವ್ರತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು 8ನೇ ಮನೆಯಲ್ಲಾಗಿರೋದ್ರಿಂದ ಬೆನ್ನು ಹುರಿ, ಬ್ಯಾಕ್ ಪೈನ್ ಇಂತಹ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸೂಕ್ತವಾದ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಗೋಚಾರದಲ್ಲಿ ಈ ರೀತಿಯ ಸಮಸ್ಯೆಗಳು ಎಲ್ಲ ರಾಶಿಯವರಿಗೂ ಕೂಡ ಬರುತ್ತೆ. ಆ ಸಮಯದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದು. ಪುಸ್ತಕದಲ್ಲಿ ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ. 1-2 ಶ್ಲೋಕಗಳನ್ನು ಏಪ್ರಿಲ್ 14ರ ತನಕ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದಾಗತ್ತೆ. ತಿಂಗಳಿಗೊಮ್ಮೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ತುಳಸಿಯಿಂದ ಅರ್ಚನೆ ಅಥವಾ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ತುಂಬ ಅಗತ್ಯ. ಯಾವಾಗಲೇ ಆಗಲಿ ಗೋಚಾರದಲ್ಲಿ ಜಾತಕದ ಒಂದು ಆಧಾರದ ಮೇಲೆ 8ನೇ ಮನೆಯಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗ, ಅದರಲ್ಲಿಯೂ ಕೂಡ ಕುಜ, ರಾಹು ಮತ್ತು ಶನಿಯ ಸಂಚಾರ ಆಗುವಾಗ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಹೆಲ್ತ್ ತುಂಬ ಇಂಪಾರ್ಟೆಂಟ್. ಅದನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯದ ವಿಚಾರಗಳಿಗೆ ಕೆಲವೊಂದಷ್ಟು ಪ್ರಿವೆನ್ಷನ್ಗಳನ್ನು ತಗೊಳ್ಳೋದು ತುಂಬ ಸೂಕ್ತ. ಅದರಲ್ಲೂ ಕೂಡ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗುವಂಥದ್ದು, ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಅಥವಾ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಕೋಪ ಬಹಳ ಬೇಗ ಬರುವಂಥದ್ದು, ಇದೆಲ್ಲ ಮೃತ್ಯುಸ್ಥಾನದಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗ ಉಂಟಾಗುವಂತಹ ದೋಷಗಳು. ಇದಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಸಾಧ್ಯವಾದಲ್ಲಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ದ್ವಿತೀಯ ಕುಟುಂಬ, ವಾಕ್ಸ್ಥಾನ, ಧನಸ್ಥಾನಾಧಿಪತಿ ಸೂರ್ಯ ಅಷ್ಟಮದಲ್ಲಿರ್ತಾನೆ. ಏಪ್ರಿಲ್ 14ರ ತನಕ ಕರ್ಕಾಟಕ ರಾಶಿಯವರು ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಬೇಕು. ಅನಾವಶ್ಯಕ ಕುಟುಂಬ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಅದು ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಸೂರ್ಯನನ್ನು ಕೀರ್ತಿಕಾರಕ ಅಂತ ಹೇಳ್ತೇವೆ. ಅಪಾರವಾದ ಒಂದು ಯಶಸ್ಸು, ಕೀರ್ತಿ ಇದನ್ನೆಲ್ಲ ಕೊಡುವಂತಹ ಸೂರ್ಯ ಶನಿಯ ಯುತಿಯಲ್ಲಿರ್ತಾನೆ. ಮಾರ್ಚ್ 14ರ ನಂತರ
ಏಪ್ರಿಲ್ 14ರ ತನಕ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಯಾವುದೇ ಹಣಕಾಸಿನ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಖಂಡಿತ ಮಾಡಬೇಡಿ. ಅದು ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಮಾಡಬೇಡಿ. ಸೊ ಮಾರ್ಚ್ 1ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಸಮಯ ಉತ್ತಮವಾಗಿರುತ್ತೆ. ತದನಂತರ 1 ಮಾಸಗಳ ಕಾಲ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ಇಟ್ಕೊಂಡ್ರೆ ಧನವ್ಯಯ ಆಗುವಂಥದ್ದನ್ನು ತಡಿಬಹುದು. ಹಾಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ರೂ ಕೂಡ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಸಾಧ್ಯವಾದಲ್ಲಿ ಏಪ್ರಿಲ್ 14ರ ನಂತರ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಕುಟುಂಬದಲ್ಲೂ ಹಾಗೂ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಷ್ಠೂರಗಳನ್ನು ಅದು ಮಾಡುತ್ತೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಅಪನಿಂದನೆ, ಅಪಕೀರ್ತಿ ಇಂಥದ್ದು ಬರೋದಕ್ಕೆ ಕಾರಣವಾಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ 27ನೇ ತಾರೀಕು ಶ್ರೀರಾಮನವಮಿ, ರಾಮನ ದರ್ಶನ ಮಾಡಿ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಪಡಿಬಹುದು. ಇನ್ನು ಒಡಹುಟ್ಟುಗಳ ಸ್ಥಾನಾಧಿಪತಿಯಾದಂತಹ ಬುಧನು ಕೂಡ ಅಷ್ಟಮದಲ್ಲಿರ್ತಾನೆ. ಸೋದರ ಮತ್ತು ಸೋದರಿಯರಿಗೆ ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಏನಾದರೂ ಸಣ್ಣ ಪುಟ್ಟ ವೈಮನಸ್ಯಗಳು ಅಥವಾ ಆರೋಗ್ಯದ ವಿಚಾರದಲ್ಲಿ ಅದರಲ್ಲಿಯೂ ಕೂಡ ರಕ್ತದೋಷಗಳು ಅಂತ ಹೇಳುತ್ತೆ. ಮಧುಮೇಹ ಅಥವಾ ರಕ್ತದೊತ್ತಡ ಇರುವಂಥವರಿಗೆ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರಲ್ಲಿ ಸ್ವಲ್ಪ ಆರೋಗ್ಯದ ಏರುಪೇರುಗಳನ್ನು ಕೊಡುತ್ತೆ. 1.5 ತಿಂಗಳು ಮಾತ್ರ ಇರುತ್ತೆ ಈ ರೀತಿಯಾದಂತಹ ಒಂದು ಕಾಂಬಿನೇಷನ್. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅವರಿಗೂ ಕೂಡ ಪರಿಹಾರ ಅಂತ ಹೇಳಿದರೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು. ಚತುರ್ಥ, ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಭೂಮಿಗೆ ಸಂಬಂಧಪಡುವಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಖಂಡಿತ ಈಗ ಮುಂದುವರಿಸ್ಬೋದು. ಅದರಲ್ಲೂ ಪ್ರಾಪರ್ಟಿಗಳನ್ನು ಕೊಳ್ಳೋದಕ್ಕಿಂತ ಮಾರುವಂತಹ ವಿಚಾರಗಳಿಗೆ ಇದು ಉತ್ತಮವಾದಂತಹ ಸಮಯ. ಅದೇ ರೀತಿಯಲ್ಲಿ ಯಾವುದಾದ್ರೂ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೂ ಕೂಡ ಉತ್ತಮವಾಗುತ್ತೆ. ಶುಕ್ರ ಉಚ್ಚ ಕ್ಷೇತ್ರದಲ್ಲಿರ್ತಾನೆ, 9ನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿರ್ತಾನೆ. ಕರ್ಕಾಟಕ ರಾಶಿಯವರಿಗೆ ಸಪ್ತಮಾಧಿಪತಿ ಶನಿ, ಲಾಭಾಧಿಪತಿ ಶುಕ್ರ ಇಬ್ಬರು ಕೂಡ ಭಾಗ್ಯದಲ್ಲಿ ಸೇರಿರುವಂಥದ್ದು ಖಂಡಿತವಾಗ್ಲೂ ಭಾಗ್ಯೋದಯಗಳನ್ನು ಕೊಡುತ್ತೆ. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲಿರುವ ಕೇತು, ಅವನ ಮೇಲೆ ಬೀಳ್ತಾ ಇರುವಂತಹ ಕುಜನ ದೃಷ್ಟಿ, 2ರ ಅಧಿಪತಿಯಾದಂತಹ ಸೂರ್ಯ ಶನಿಯ ಯುತಿಯಲ್ಲಿ ಬರುವಂಥದ್ದು, ಇದೆಲ್ಲ ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಹೂಡಿಕೆ ಮಾಡುವಂಥದ್ದಿದ್ದರೆ ಸ್ವಲ್ಪ ವಿಳಂಬ ಮಾಡಿ. ಏಪ್ರಿಲ್ 14ರ ನಂತರ ಖಂಡಿತ ಉತ್ತಮ ಸ್ಥಿತಿಗಳನ್ನು ಕಾಣ್ತೀರಾ. ಯಾವುದೇ ಹೊಸ ವಾಹನ, ಪ್ರಾಪರ್ಟಿ ಇಂತಹ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ವಿಳಂಬ ಮಾಡುವಂಥದ್ದು ಸೂಕ್ತ. ಮಾರುವಂಥದ್ದಿದ್ದರೆ ಶುಕ್ರನ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಆ ವಿಚಾರದಲ್ಲಿ ಯಾವುದೇ ಮುಂದುವರಿಸೋದಕ್ಕೆ ಸಮಸ್ಯೆಗಳಿರೋದಿಲ್ಲ. ಪಂಚಮಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ಆರೋಗ್ಯದ ವಿಚಾರಗಳಲ್ಲಿ ಏರುಪೇರುಗಳು ಉಂಟಾಗುತ್ತೆ, ಅದು ಮಕ್ಕಳ ವಿಚಾರದಲ್ಲಿ. ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ತುಂಬ ಸೂಕ್ತ. ಏನಾದರೂ ಸಣ್ಣ ಪುಟ್ಟ ಗಾಯಗಳು, ಏಟುಗಳಾಗೋದಕ್ಕೆ ಅವಕಾಶ ಇರುತ್ತೆ. ಪಂಚಮಾಧಿಪತಿ ಕುಜ ಅಷ್ಟಮದಲ್ಲಿ ರಾಹುವಿನ ಯುತಿಯಲ್ಲಿ ಬರುವಂಥದ್ದು ಸಂತಾನ, ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಷಷ್ಠಾಧಿಪತಿ ಗುರು ವ್ಯಯಭಾವದಲ್ಲಿದ್ದಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಥವಾ ಯಾವುದೇ ಹೂಡಿಕೆ ಈ ಸಮಯದಲ್ಲಿ ಮಾಡಬೇಡಿ. ಏಪ್ರಿಲ್ 14ರ ತನಕ ವಿಳಂಬ ಮಾಡುವಂಥದ್ದು ಸೂಕ್ತ. ಮೇ ನಂತರದಲ್ಲಿ ಗುರುಬಲ ಕರ್ಕಾಟಕ ರಾಶಿಯವರಿಗೆ ತುಂಬ ಉತ್ತಮ ಫಲಗಳನ್ನು ಕೊಡುತ್ತೆ. ಅಕ್ಟೋಬರ್ ನಂತರ ಇನ್ನೂ ಚೆನ್ನಾಗಿದೆ. ಇದೆಲ್ಲ ಯುಗಾದಿ ಹೊಸ ಸಂವತ್ಸರದ ವರ್ಷ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಖಂಡಿತವಾಗ್ಲೂ ಕೊಡೋಣ. ಸಪ್ತಮ ಮಾಂಗಲ್ಯ ಸ್ಥಾನಾಧಿಪತಿಯಾಗಿ ಶನಿ ಭಾಗ್ಯದಲ್ಲಿದ್ದಾನೆ. 9ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿಯ ಯುತಿ ಆಗುತ್ತೆ. ಚತುರ್ಥಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಶನಿ ಇಬ್ಬರು ಕೂಡ 2 ಕೇಂದ್ರ ಸ್ಥಾನಾಧಿಪತಿಗಳು ಕೋಣದಲ್ಲಿ ಸೇರ್ತಾರೆ. ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯ ಖಂಡಿತ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ವಾಕ್ಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಳದೇ ಇದ್ದರೆ
ಒಳ್ಳೆ ಸಮಯಗಳು ಹಾಳಾಗುತ್ತೆ. ಅನವಶ್ಯಕ ಮಾನಸಿಕ ಖಿನ್ನತೆಗಳು ಅಥವಾ ನಿಷ್ಠೂರಗಳು ಇದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಕಾಳಸರ್ಪದೋಷ ಕರ್ಕಾಟಕ ರಾಶಿಯವರಿಗೆ ವಾಕ್ಸ್ಥಾನ ಮತ್ತು ಮೃತ್ಯುಸ್ಥಾನದಲ್ಲಿ ಉಂಟಾಗಿರೋದಕ್ಕೆ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಅಷ್ಟಮ ಮೃತ್ಯುಸ್ಥಾನದಲ್ಲಿ ಕುಜ, ರಾಹು ಮತ್ತು ಬುಧ ಸೇರುವಂಥದ್ದು ಜೀರ್ಣಕ್ರಿಯೆ, ಡೈಜೆಷನ್, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು ಇಂತಹ ವೇರಿಯೇಷನನ್ನು ಕೊಡುತ್ತೆ. ಇದಕ್ಕೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ. ಭಾಗ್ಯದಲ್ಲಿ ರವಿ ಮತ್ತು ಶನಿ ಸೇರ್ತಾರೆ. ಪಿತೃಸ್ಥಾನದಲ್ಲಿ ಸೂರ್ಯ ಮತ್ತು ಶನಿ ಸೇರುವಂಥದ್ದು, ಪಿತೃಸ್ಥಾನಾಧಿಪತಿಯಾಗಿ ಗುರು ವ್ಯಯಭಾವದಲ್ಲಿರುವಂಥದ್ದು ತಂದೆಯ ಆರೋಗ್ಯಕ್ಕೆ ತೊಂದರೆಗಳಾಗೋದಕ್ಕೆ ಇದು ಸ್ವಲ್ಪ ಕಾರಣ. ಅದರಲ್ಲೂ ಕೂಡ ಯಾರಿಗಾದರೂ ಹೃದ್ರೋಗದ ಸಮಸ್ಯೆಗಳಿದ್ದರೆ, ಅಂದರೆ ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿದ್ದರೆ, ರಕ್ತದೊತ್ತಡ ಇಂತಹ ವಿಚಾರಗಳಿದ್ದರೆ, ವೃದ್ಧಾಪ್ಯದಲ್ಲಿರುವಂತಹ ತಂದೆ ಆರೋಗ್ಯವನ್ನು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ಮಾಸಿಕವಾಗಿ ಮಾಡುವಂತಹ ತಪಾಸಣೆಗಳನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ. ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಕರ್ಕಾಟಕ ರಾಶಿಯವರು ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿಗೆ ಸೂರ್ಯ ಮತ್ತು ಶನಿಯ ಒಂದು ಯುತಿ ಆಗುವಂಥದ್ದು, ಆ ಸ್ಥಾನಾಧಿಪತಿ ಗುರು 12ನೇ ಮನೆಯಲ್ಲಿರುವಂಥದ್ದು ಸ್ವಲ್ಪ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಕರ್ಮ ಉದ್ಯೋಗ ಕ್ಷೇತ್ರಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲದ ಕಾರಣ ಉದ್ಯೋಗದ ಪರಿವರ್ತನೆಗಳ ಅನಿವಾರ್ಯತೆಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಈಗ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಏಪ್ರಿಲ್ ತನಕ, ಎಕ್ಸಾಕ್ಟಾಗಿ ಏಪ್ರಿಲ್ 14ರ ತನಕ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಬರೀ ನೆಗೆಟಿವ್ಗಳೇ ಇದೆ ಎನ್ನುವಂತಹ ತೀರ್ಮಾನ ಏನಿಲ್ಲ. ಮುಂದಿನ ಮೇ ನಂತರದಲ್ಲಿ ಬರುವ ಎಲ್ಲ ಗುರುವಿನ ಸಂಚಾರ ಮತ್ತು ಅಷ್ಟಮ ಶನಿಯ ಮುಕ್ತಾಯ ಆಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಶನಿ ಬಿಡುಗಡೆಯಾಗಿದೆ, ಗುರುಬಲ ಹೆಚ್ಚಿಗೆ ಬರ್ತಾ ಇದೆ. ಇವೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮ ಸ್ಥಿತಿಗಳನ್ನು ಕೊಡುತ್ತೆ. ಈಗ ಈ ಮಾಸಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಮುಂದೆ ಸರಿ ಮಾಡಿಕೊಳ್ಳೋದಕ್ಕೆ 5-6 ತಿಂಗಳು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಮುನ್ನೆಚ್ಚರಿಕೆಗಳನ್ನು ಈಗ ತೆಗೆದುಕೊಂಡ್ರೆ ಮುಂದೆ ತುಂಬ ಉತ್ತಮ ಸ್ಥಿತಿಗಳನ್ನು ನೋಡ್ತೀರಾ. ಉದ್ಯೋಗದ ಪರಿವರ್ತನೆಗಳಿಗೆ ಮುಂದೆ ಇನ್ನೂ ಕಾಲಾವಕಾಶ ಇದೆ. ಈಗ ಯಾವುದೇ ಕಿರಿಕಿರಿಗಳನ್ನು ಮಾಡಿಕೊಳ್ಬೇಡಿ. ಏನೇ ಇರಿಟೇಷನ್ ಇದ್ದರೂ ಅದನ್ನು ಶಾಂತವಾಗಿ ಸಮಾಧಾನವಾಗಿ ಸಾಲ್ವ್ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಕರ್ಕಾಟಕ ರಾಶಿಯವರಿಗೆ. ಲಾಭಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಅನಿರೀಕ್ಷಿತವಾಗಿ ಏನಾದರೂ ಲಾಭಗಳು ಬರೋದಕ್ಕೆ ಆಲ್ಮೋಸ್ಟ್ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ 25ರ ತನಕ ಅವಕಾಶ ಇದೆ. ಲಾಭಾಧಿಪತಿ ಶುಕ್ರ ಭಾಗ್ಯದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ, ಇದರಿಂದ ಏನಾದರೂ ಹಣಕಾಸಿನ ಅನುಕೂಲಗಳು ಉಂಟಾಗೋದಕ್ಕೂ ಕೂಡ ಅವಕಾಶಗಳು ಇದೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ವ್ಯಯಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳುತ್ತೆ. ಬುಧನಿಗೆ ಮಿತ್ರಕ್ಷೇತ್ರ. ಸೊ ಈ ಒಂದು ವ್ಯಯಾಧಿಪತಿಯಿಂದ ಉಂಟಾಗುವಂತಹ ಒಂದು ವಿಪರೀತ ರಾಜಯೋಗ, ಲಾಭಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಇದು ಎರಡೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್. ಶುಕ್ರ ಮತ್ತು ಶನಿಯ ಯುತಿ ಕೂಡ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಅನಿರೀಕ್ಷಿತವಾಗಿ ಧನಾಗಮನಗಳಿಗೆ ಅವಕಾಶಗಳು ಉಂಟು. ಯಾವುದೇ ಹೂಡಿಕೆಗಳನ್ನು ಏಪ್ರಿಲ್ 14ರ ತನಕ ಮಾಡಬೇಡಿ. ಸೊ ಹೊಸ ಸಂವತ್ಸರದಲ್ಲಿ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ. ಕರ್ಕಾಟಕ ರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.